ಅನವಶ್ಯಕವಾಗಿ ತೊಂದರೆ ನೀಡಿದರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಯಭಾಗ ತಾಲೂಕಿನ ಹಾರೋಗೇರಿ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ 1ರ ಆಸ್ತಿ ನಂಬರ್ 4429ರ ಆಸ್ತಿಯ ಮಾಲೀಕರಾದ ಬಸಪ್ಪ ಲಾಳಿ ಅವರಿಂದ ಬುರಾನ್ಸಾಬ್ ಶೇಖ್ ಅವರು 2024ರಂದು ಖರೀದಿ ಪಡೆದು ಅದರಲ್ಲಿ ಕಬ್ಜಾ ಇದ್ದು ಖರೀದಿಯ ಸಂಪೂರ್ಣ ದಾಖಲಾತಿಗಳು ಇದ್ದರೂ ಕೂಡ ಪ್ರಭಾವಿ ವ್ಯಕ್ತಿಗಳ ವಿನಾಕಾರಣ ಆಸ್ತಿಗಾಗಿ ತೊಂದರೆ ನೀಡುವುದು ಸರಿಯಲ್ಲ. ಬುರಾನ್ಸಾಬ್ ಶೇಖ್ ಅವರ ಪರವಾಗಿ ದಲಿತ ಸಂಘಟನೆಗಳು ಸದಾ ಬೆಂಬಲವಾಗಿ ನಿಲ್ಲುತ್ತವೆ. ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಲಾಗುತ್ತದೆ ಅಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ತಳವಾರ ಎಚ್ಚರಿಕೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಹಾರೋಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬುರಾನ್ಸಾಬ್ ಶೇಖ್ ಇವರು ತೆಗೆದುಕೊಂಡಂಥ ಜಾಗ ಸಣ್ಣದಾಗಿದ್ದರೂ ಕೂಡ ಖರೀದಿ ಜಾಸ್ತಿ ಐತಿ. ಜೊತೆಗೆ ಕೊಟ್ಟವರ ಬಸಪ್ಪ ಲಾಳಿ ಇವರಿಂದ ಖರೀದಿ ಜಾಸ್ತಿ ಆಗೈತಿ. ಮತ್ತು ಪುರಸಭೆಯಲ್ಲಿ ಎಲ್ಲ ಈಗಾಗಲೇ ದಾಖಲೆಗಳ ದಾಖಲೆಗಳ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೂರೈಸಿದ್ದಾರೆ. ಇನ್ನೂ ಪೂರೈಸಿದ್ರು ನಾವು ವಿಚಾರಗಳನ್ನು ಮಾಡಿದ್ದೀವಿ. ಒಟ್ಟಿನಲ್ಲಿ ಅಲ್ಪಸಂಖ್ಯಾತರಾದಂಥ ಜನಾಂಗಕ್ಕೆ ಇನ್ನುಳಿದ ಜನಾಂಗ ಯಾರಾದರೂ ತುಳಿಯಾಕೆ ಬಂದ್ರೆ ಇದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ತಳವಾರ ನಾನು ಇವತ್ತಿನ ದಿವಸ ಇಲ್ಲಿ ಕರೆ ಕೊಡೋಕ್ಕೆ ಬಂದಿದ್ದೇನೆ. ಒಟ್ಟಿನಲ್ಲಿ ನಮ್ಮ ಮೈನಾರಿಟಿ ಯಾರಿಗೆ ತೊಂದರೆ ಕೊಟ್ಟದ್ದಾದರೆ ನಾವು ಜಾತ್ಯತೀತವಾದಂಥ ಹೋರಾಟ ಮೊದಲಿಂದ ಮಾಡ್ತಾ ಇದ್ದೀವಿ. ಆದ್ರೆ ಇದು ಸಣ್ಣ ವ್ಯಾಪಾರಸ್ಥರಿಗೆ ಈ ಥರ ತೊಂದರೆ ಕೊಟ್ಟದ್ದಾದರೆ ಚಕ್ಕಬಂದಿ ಸರಿಯಾಗಿ ಎಲ್ಲ ಅದಾವೆ. ನಾವು ಸುಮ್ಮನೆ ಬಿಡೋದಿಲ್ಲ. ಉಗ್ರವಾದ ಹೋರಾಟ ಇಲ್ಲಿ ಹಾರೋಗೇರಿಯಲ್ಲಿ ಪ್ರಾರಂಭ ಮಾಡಿಕೊಂಡು ತಾಲೂಕಾ ಮಟ್ಟದಲ್ಲಿ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಾ ರಾಜ್ಯ ಮಟ್ಟದಲ್ಲಿ ಇದನ್ನು ಒಯ್ಯುವಂಥ ಪರಿಸ್ಥಿತಿ ಬರಬಾರ್ದು ಅಂತ ಈ ಮೂಲಕ ಪುರಸಭೆ ಚೀಫ್ ಆಫೀಸರ್ಗೆ ನಾನು ಮನವಿ ಮಾಡ್ಕೋತೇನೆ. ಯಾಕಂದರೆ ಇಲ್ಲೇ ಇತಿಹಾಸ ಮಾಡಿದ್ರೆ ಭಾಳ ಸಂತೋಷ ಐತಿ. ಯಾಕಂದ್ರೆ ಖರೀದಿ ದಸ್ತು ಶ್ರೇಷ್ಠ. ಯಾವಾಗೂ ಖರೀದಿ ದಸ್ತು ಇಲ್ಲಿ ಐತಿ ನೋಡ್ರಿ, ಖರೀದಿ ದಸ್ತು ಐತಿ, ಇದು ಶ್ರೇಷ್ಠ. ಖರೀದಿ ದಸ್ತು ಏನಾದರೂ ಅವರು ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿದ್ರೆ ನಾವು ಬಿಟ್ಟು ಬಿಡ್ತಿದ್ದೀವಿ. ಅದು ಚಾಲೆಂಜ್ ಇಲ್ಲ, ಅವ್ರದ್ದೇನು ಖರೀದಿಕ್ಕಾಗೋದು ಇಲ್ಲ ಅಂತ ನನಗೆ ಅನಿಸ್ತೈತಿ. ನಾನು ಭಾವಿಸ್ಕೊಂಡಿದ್ದೀನಿ. ಇವರು ಮೊದಲಿಂದ ಕೂಡ ಲೈಸೆನ್ಸ್ ತೊಗೊಂಡು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. ಅವರು ಸಣ್ಣ ವ್ಯಾಪಾರಸ್ಥರಿದ್ದರೂ ಕೂಡ ಅವ್ರು ಖರೀದಿ ತೊಗೊಂಡ್ರೆ ಅವ್ರ ಜಾಗಕ್ಕೆ ಯಾವುದೇ ಥರ ತೊಂದರೆ ಕೊಡಬಾರ್ದು, ಕಬ್ಜಾ ತೊಂದರೆ ಕೊಡಬಾರ್ದು. ಒಟ್ಟಿನಲ್ಲಿ ಏನಾದರೂ ಇನ್ನು ನಾವು ಹೇಳ್ಬೇಕಂತಂದ್ರೆ ಮನವಿ ಮಾಡ್ಕೋಬೇಕಂದ್ರೆ ಒಟ್ಟಿನಲ್ಲಿ ಈ ಜಾಗಕ್ಕೆ ಏನಾದರೂ ತೊಂದರೆ ಕೊಟ್ಟದ್ದಾದರೆ ಅವ್ರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ. ಅವ್ರ ಹೆಸರು ಇಲ್ಲಿ ನಮೂದು ಮಾಡೋದು ಬೇಡ. ಯಾಕಂದರೆ ಇಲ್ಲಿ ನಮ್ಮ ಹತ್ರ ಏನು ಬಂದಿಲ್ಲ, ಬರೋದು ಇಲ್ಲ. ಬಂದಾಗ ಮಾತ್ರ ನಾವಂತೂ ಬಿಡೋಂಗಿಲ್ಲ ಅನ್ನೋದು ನಾವು ಎಚ್ಚರಿಕೆ ಕೊಡ್ತಾವೆ. ಮನವಿ ಅಷ್ಟೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವ್ರ ಜಾಗದಾಗ ಅವ್ರಿಗೆ ಹಾಕ್ಬಿಡ್ರಿ, ನಿಮ್ಮ ಜಾಗ ಏನಾದ್ರೆ ನೀವು ಇಟ್ಕೊಳ್ರಿ, ಚಕ್ರವರ್ತಿ ಪ್ರಕಾರ ಹೇಳ್ರಿ ಅಂತ ಮತ್ತೊಮ್ಮೆ ಮನವಿ ಮಾಡ್ಕೊತಾ ನಾನು ಈಗಾಗಲೇ ಅಧ್ಯಕ್ಷರು ಕೆಲವರು ಮಾಧ್ಯಮದಲ್ಲೆಲ್ಲ ಕೊಡ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ. ಇದು ಒಟ್ಟ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಬಂದೆವು. ನಮ್ಮ ಸಂಘಟನೆ ಹೇಳಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಿಡ್ಕೊಂಡು ನಾವು ಹೋರಾಟ ಮಾಡ್ತೇವೆ. ಆ ಹೋರಾಟಕ್ಕೆ ನಮಗೆ ತೊಂದರೆ ಕೊಡಬೇಡ್ರಿ ಮತ್ತು ನಾವು ಹೋರಾಟ ಮಾಡೋ ಪರಿಸ್ಥಿತಿ ತರಬೇಡ್ರಿ. ಒಟ್ಟಿನಾಗ ಈ ಜಾಗ ಅವ್ರು ಖರೀದಿ ದಸ್ತು ಐತಿ, ಅದರ ಪ್ರಕಾರ ರೆಕಾರ್ಡ್ಸ್ ಆಫ್ ರೈಟ್ ಆಗೈತಿ. ಉತ್ತಾರ ಪ್ರಕಾರ ಇಟ್ಕೊಂಡು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಭಾವಚಿತ್ರ ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಅವ್ರಿಗೆ ಜಯ ಸಿಗಲಿ ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೋತಾ ಅವ್ರಿಗೆ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ. ಒಂದು ವೇಳೆ ತೊಂದರೆ ಕೊಟ್ಟಾಗ ನಾನು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀನಿ ಅನ್ನುವಂಥದ್ದನ್ನು ಮತ್ತೆ ಪುರಸಭೆ ಚೀಫ್ ಆಫೀಸರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ. ಪೊಲೀಸ್ ಇಲಾಖೆ ಇಲ್ಲಿ ಶಾಂತ ಐತಿ. ಪೊಲೀಸ್ ಇಲಾಖೆ ಕೂಡ ಯಾವುದೇ ಕ್ರಮ ಕೈಗೊಳ್ಳಬಾರ್ದು. ವಿಚಾರಣೆ ಮಾಡಿರಿ, ಪೇಪರ್ಸ್ಗಳು ತೊಗೋರಿ, ಪೇಪರ್ಗಳು ತೊಗೊಂಡು ಚೆಕ್ ಮಾಡಿರಿ ಯಾರ್ದು ಮೂಲ ಜಾಗ ಐತಿ, ಮೂಲ ಜಾಗದವ್ರು ಯಾರು ಕೊಟ್ಟರು, ಲಾಳಿ ಅನ್ನೋರು ಕೊಟ್ಟಿದ್ದಾರೆ, ಅಲ್ಲಿ ತೊಗೊಂಡು ಅವರು ಅದಾರ. ಇದನ್ನು ತೊಗೊಂಡು ಪರಿಶೀಲನೆ ಮಾಡಿರಿ. ಮತ್ತೆ ಪೊಲೀಸ್ ಇಲಾಖೆಗೆ ಕೂಡ ನಾನು ಮನವಿ ಮಾಡ್ಕೋತೀನಿ. ಯಾಕಂದ್ರೆ ಪೊಲೀಸ್ ಇಲಾಖೆ ಕೂಡಲೇ ಸ್ಪಂದಿಸ್ತೈತಿ. ಇಲಾಖೆ ಇಲ್ಲೇ ಇದ್ದರೂ ಕೂಡ ಚೀಫ್ ಆಫೀಸರ್ ಲೇಟ್ ಆದರೂ ಪೊಲೀಸ್ ಇಲಾಖೆ ಬರ್ತೈತಿ. ಅವರಿಗೂ ಕೂಡ ಮನವಿ ಮಾಡ್ತಾನೆ. ಪೊಲೀಸ್ ಇಲಾಖೆಗೆ ಇನ್ನೊಂದು ಅಧಿಕಾರ ಐತಿ. ಅವರ ಖರೀದಿ ದಸ್ತು ಪ್ರಕಾರ ಅವ್ರ ಜಾಗ ಅವ್ರದ್ದು ಐತಿ ಅನ್ನುವಂಥ ಒಂದು ರಿಪೋರ್ಟ್ ಮಾಡೋಕ್ಕೆ ಅಧಿಕಾರ ಅವ್ರಿಗೆ ಐತಿ. ಯಾರಿಗೆ CPI ಇರ್ಬೋದು, PSI ಇರ್ಬೋದು, DSP ಇರ್ಬೋದು, SP ಇರ್ಬೋದು. ಅವ್ರ ಖರೀದಿ ದಸ್ತು ಐತಿ. ಆ ಪ್ರಕಾರ ಅವ್ರು ಕಬ್ಜಾ ಅದಾರ. ಅದನ್ನು ನಮಗೆ ಬರೆಯೋಕ್ಕೆ ಅಧಿಕಾರ ಐತೆ ಅಂತ ಚೀಫ್ ಆಫೀಸರ್ ಬರೀಲಿ ಅಂತ ನಾನು ಮನವಿ ಮಾಡ್ಕೋತೀನಿ. ಯಾಕಂದ್ರೆ ಇಲ್ಲಿ ಅಹಿತಕರ ಘಟನೆ ಆಗಬಾರ್ದು, ತೊಂದರೆ ಆಗಬಾರ್ದು, ಸಾರ್ವಜನಿಕರ ಭಂಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಪೊಲೀಸ್ ಇಲಾಖೆ ಕೂಡ ಇದನ್ನು ಭಾಳ ಮನವಿ ಮಾಡ್ಕೋತೀನಿ. ಅದನ್ನು ಬರೆಯೋಕ್ಕೆ ಅಧಿಕಾರ ಐತಿ, ಬರೀಬೇಕು. ಅವರ ದಾಖಲಾತಿ ಪರಿಶೀಲನೆ ಮಾಡಿ ಬರೀಲಿ ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ಕೋತಾ ಎಲ್ಲರೂ ಕೂಡಿದಂಥ ಮಾನ್ಯರಿಗೆ ಮಾಧ್ಯಮದವರಿಗೆ ಮತ್ತೊಮ್ಮೆ ಧನ್ಯವಾದ. ಮಹಾದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.